ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ಟಾಪಿಕ್ನೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಯಾಕಂದರೆ ನಿಮಗೂ ತುಂಬ ಆಗಿರುತ್ತೆ. ಗೃಹಲಕ್ಷ್ಮಿ ಅಂತ ಕೇಳಿ 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 ತಲೆನೋವು ಬರ್ತಾ ಇರುತ್ತೆ. ಬಟ್ ನಿಮಗೆ ಒಂದು ಉಪಯುಕ್ತವಾದ ಕಂಟೆಂಟು, ಯೂಸ್ಫುಲ್ ವಿಡಿಯೋ, ಓಕೆನಾ? ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಹೇಳಿದ್ದೀನಿ, ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ, ಯಾಕಂದರೆ ನಿಮಗೆ ನೆನಪಿರಲ್ಲ ಈ ನಡುವೆ. ಸೊ ಹಾಗಾಗಿ ಬನ್ನಿ. ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ ಆ್ಯಕ್ಚುಲಿ ನನಗೆ ಹೇಳಬೇಕು ಅಂದರೆ. ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಏನು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು, ಹೊಸ ಗುಡ್ ನ್ಯೂಸು, ಬ್ಯಾಡ್ ನ್ಯೂಸು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಒಂದೊಂದು ಸಾರಿ ಬ್ಯಾಡ್ ನ್ಯೂಸ್ ಇರುತ್ತೆ, ಒಂದೊಂದು ಸಾರಿ ಗುಡ್ ನ್ಯೂಸ್ ಇರುತ್ತೆ, ಒಂದೊಂದು ಸಾರಿ ಶಾಕಿಂಗ್ ನ್ಯೂಸ್ ಇರುತ್ತೆ, ಒಂದೊಂದು ಸಾರಿ ಹೇಗೋ ನ್ಯೂಸ್ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಬೆಲ್ ಐಕನ್ ಹಿಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದಕ್ಕೆ ದುಡ್ಡಂತೂ ಹತ್ತದೇ ಇಲ್ಲ, ಓಕೆನಾ? ಬನ್ನಿ. ಮತ್ತು ಇನ್ನೇನು ಇಂಪಾರ್ಟೆಂಟ್ ವಿಷಯನಪ್ಪ ಅಂತಂದರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ, ಓಕೆನಾ? ಐ ಹಂಬಲ್ ರಿಕ್ವೆಸ್ಟು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಓಕೆನಾ? ಬನ್ನಿ ಇವಾಗ ವಿಡಿಯೋ ಖಂಡಿತವಾಗಿ ಸ್ಟಾರ್ಟ್ ಮಾಡ್ತೀನಿ. ವಿದೌಟ್ ಎನಿ ಟೈಮ್ ವೇಸ್ಟ್. ನಿಮ್ಮ ಟೈಮು ನಾನು ವೇಸ್ಟ್ ಮಾಡಲ್ಲ. ಇರೋದು ಒಂದು 4-5 ನಿಮಿಷ ವಿಡಿಯೋ ಇರುತ್ತೆ, ಅದನ್ನು ಫುಲ್ ವಾಚ್ ಮಾಡಿ, ಓಕೆನಾ? ಓಕೆನಾ? ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದು ಬಂದುಬಿಟ್ಟು ನಾನು ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೇನೆ. ಯೂಟ್ಯೂಬ್ ಬಗ್ಗೆ ಅಂತಂದರೆ ತುಂಬ ಜನ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಏನು ಕೆಲಸ ಮಾಡಬೇಕು, ನಾನು ಹೇಗೆ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ, ಓಕೆನಾ? ಅದು ಹೇಗೆ ಅವ್ರಿಗೆ ಒಬ್ಬೊಬ್ಬರ ಮನೆಯಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹೇಗೆ ಅಂತಂದರೆ ನೀನು ಹೊರಗಡೆ ಹೋಗಿ ಕೆಲಸ ಮಾಡೋ ಹಾಗಿಲ್ಲ, ಮನೇಲಿ ಕೂತ್ಕೊಂಡು ಏನಾದರೂ ಮಾಡೋ ಹಾಗಿದ್ರೆ ಮಾಡು ಅಂತ ಹೇಳ್ತಾರೆ. ಬಟ್ ಮನೇಲಿ ನಾವು ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ಅದು ಏನಿರುತ್ತೆ ಅಂತ ಅಂದರೆ ನಾವು ಏನು ಒಂದು 2-3 ಸಾವಿರ ಒಂದು ತಿಂಗಳಿಗೆ 2-3 ಸಾವಿರ ಅಷ್ಟೇ ದುಡಿಬೋದು. ಅದಕ್ಕಿಂತ ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಮಾಡಿದರೆ ಬರಲ್ಲ. ಆಮೇಲೆ ಇನ್ನೇನು ಗೊತ್ತಾ, ನಾವು ಎಷ್ಟೋ ಒಂದು ಸಾರಿ ಏನು ಮಾಡ್ತೀವಿ ಅಂತಂದರೆ ಇದು ಬರುತ್ತಲ್ಲ, ಅದೇನು ಕಂಪ್ಯೂಟ್ರಲ್ಲಿ ನೀವು ಕಾಪಿ ಪೇಸ್ಟು ಮತ್ತು ಏನು ಬರುತ್ತೆ ಅಂತಂದರೆ ಡಾಟಾ ಎಂಟ್ರಿ ಇರುತ್ತೆ, ಕಾಪಿ ಪೇಸ್ಟ್ ಇರುತ್ತೆ. ಅದೆಲ್ಲ ಏನಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಕಾಪಿ ಪೇಸ್ಟ್ ಸ್ವಲ್ಪ ಮಿಸ್ಟೇಕ್ ಆದರೂ ಅದು ಅಮೌಂಟೇ ಬರಲ್ಲ, ಅವ್ರದ್ದು ಕಟ್ಟಾಗಿಬಿಡುತ್ತೆ. ಡೇಟಾ ಎಂಟ್ರಿನೂ ಅಷ್ಟೇ ಫಾಸ್ಟಾಗಿ ಮಾಡಬೇಕು. ನಮ್ಮ ಟೈಪಿಂಗ್ ಫಾಸ್ಟ್ ಇದ್ದಾಗ ಮಾತ್ರ ಡೇಟಾ ಎಂಟ್ರಿ ಕೆಲಸ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಬರಲ್ಲ, ಓಕೆನಾ? ತುಂಬ ಜನ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ನಾನೇನೋ ಮಾಡಬೇಕು, ನಾನು ದುಡಿಬೇಕು ಅಂತ ಮನಸ್ಸಲ್ಲಿರುತ್ತೆ. ಬಟ್ ಅವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಓಕೆನಾ? ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮು ಎವರ್ ಗ್ರೀನ್ ಬಿಸ್ನೆಸ್ಸು ಯಾವಾಗಲೂ ಫ್ಲಾಪೇ ಆಗಲ್ಲ. ಯಾವಾಗಲೂ ಅಂದರೆ ಒಂದು ಕ್ಲಿಕ್ ಆಗೋವರೆಗೂ ಮಾತ್ರ ಅಂಥದ್ದು ಬಿಸ್ನೆಸ್ಸು ನಾನು ನಿಮಗೆ ಒಂದು ಹೇಳ್ಕೊಡ್ತೀನಿ ಇವತ್ತು. ಇವಳೇನು ಪದೇ ಇದೇ ಹೇಳ್ತಾ ಇದ್ದಾಳೆ ಅಂತ ಹೇಳಬೇಡಿ. ಯಾಕಂದರೆ ನಾನು ಎಷ್ಟೋ ಜನ ನೋಡಿದ್ದೀನಿ, ಓದೋಕ್ಕೆ ಬರದೇ ಇರೋರು ಏನು ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಇವಾಗ ಲಕ್ಷ ಅರ್ನ್ ಮಾಡ್ತಾ ಇದ್ದಾರೆ ಅವರು, ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇರೋದು, ಯಾಕೆ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು? ಯಾಕೆ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ನೀವು ಇಷ್ಟು ದಿವಸನೇ ನೀವು ದಿನ ವೇಸ್ಟ್ ಮಾಡಿದ್ದೀರಾ, ತಿಂಗಳುಗಳೇ ವೇಸ್ಟ್ ಮಾಡಿದ್ದೀರಾ, ವರ್ಷಗಳೇ ವೇಸ್ಟ್ ಮಾಡಿದ್ದೀರಾ. ಇದಕ್ಕೆ ಯಾಕೆ ನೀವು 1 ವರ್ಷ ಟೈಮ್ ಕೊಡಲ್ಲ? 1 ವರ್ಷ 1.5 ವರ್ಷ ಯಾಕೆ ಟೈಮ್ ಕೊಡಲ್ಲ? 1 ವರ್ಷ ನೀವು ಯೂಟ್ಯೂಬ್ಗೆ ಟೈಮ್ ಕೊಟ್ರಿ ಅಂದರೆ ನಿಜ ಒಂದು ಎವರ್ ಗ್ರೀನ್ ಬಿಸ್ನೆಸ್ಸು. ತಿಂಗಳಿಗೆ ಆರಾಮಾಗಿ ನೀವು 8-10 ಸಾವಿರ ರೂಪಾಯಿ ನೀವು ಅರ್ನ್ ಮಾಡ್ಬೋದು. ಅಂದರೆ ಜಸ್ಟ್ ಸ್ಟಾರ್ಟಿಂಗು 8-10 ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡ್ಬೋದು. ಒಬ್ಬೊಬ್ಬರು ಅಂದರೆ ಒಬ್ಬೊಬ್ಬರಿಗೆ ಏನಿರುತ್ತೆ ಗೊತ್ತಾ, ಮುಖ ತೋರ್ಸೋಕ್ಕೆ ಇಷ್ಟ ಇರಲ್ಲ. ಅಂದರೆ ಅವ್ರಿಗೆ ಮುಖ ತೋರಿಸಿ, ಒಬ್ಬೊಬ್ಬರಿಗೆ ಸೋಷಿಯಲ್ ಮೀಡಿಯಾ ಇಷ್ಟ ಇರಲ್ಲ, ಮುಖ ತೋರ್ಸೋಕ್ಕೆ ಇಷ್ಟ ಇರಲ್ಲ. ಅಂಥವ್ರು ನೀವು ಅಡುಗೆ ವಿಡಿಯೋ ಮಾಡಿ ಜಸ್ಟ್ ವಾಯ್ಸ್ ಓವರ್ ಕೊಡಿ, ಓಕೆನಾ? ಮತ್ತು ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲ ನೀವು ಟ್ರಾವೆಲಿಂಗ್ ವಿಡಿಯೋ, ವ್ಲಾಗಿಂಗ್ ವಿಡಿಯೋ, ಕುಕ್ಕಿಂಗ್ ವಿಡಿಯೋ,
ಅಥವಾ ಕಾಪಿ ಪೇಸ್ಟು ಇರುತ್ತೆ ಅದರಲ್ಲಿ. ಅಂದರೆ ಬೇರೆಯವ್ರ ವೀಡಿಯೋನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡೋದು, ಅದು ಒಂದು ಸೂಪರ್ ಡೂಪರ್ ಹಿಟ್ ಐಡಿಯಾ. ಬೇರೆಯವ್ರ ವೀಡಿಯೋನ ಕಾಪಿ ಮಾಡಿ ನಿಮ್ಮ ಚಾನಲ್ಗೆ ಪೇಸ್ಟ್ ಮಾಡೋದು. ಅಂದರೆ ಎಲ್ಲರದ್ದು ವೀಡಿಯೋ ತೊಗೊಂಡು ನೀವು ಚಾನಲ್ ಕಾಪಿ ಪೇಸ್ಟ್ ಮಾಡಿದರೆ ಅದು ಕಾಪಿರೈಟ್ ಬರ್ಬೋದು. ಯಾವುದು ನಿಮಗೆ ಕಾಪಿರೈಟ್ ಇಲ್ಲದೆ ಇರೋ ವೀಡಿಯೋಸು ನೀವು ಪೇಸ್ಟ್ ಮಾಡ್ಬೋದು. ಅಥವಾ ನೀವು ಅವ್ರದ್ದು ವೀಡಿಯೋನ ತಗೊಂಡು ವಾಯ್ಸ್ನ ಮ್ಯೂಟ್ ಮಾಡಿ ನಿಮ್ಮ ವಾಯ್ಸ್ ಹಾಕಿದ್ರೆ ಅದು ಒಂದು ಚಾನಲ್ನ ಕ್ರಿಯೇಟ್ ಮಾಡಿ ಹಾಗೆ ನೀವು ಅಪ್ಲೋಡ್ ಮಾಡ್ತಾ ಹೋದರೆ ಚಾನಲ್ ಮಾನಿಟೈಸ್ ಆದರೆ ನಿಜ ಒಂದು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ನಾನು ನಿಜ, ಎಲ್ಲರೂ ಹೇಳ್ತಾರೆ ನಾನು ಯೂಟ್ಯೂಬ್ ಟೈಮ್ ಪಾಸ್ಗೆ ಅಂತ ಮಾಡಿದ್ದೆ, ಮತ್ತು ನಾನು ಹಾಗೆ ಸುಮ್ಮನೆ ಸೈಡ್ಗೆ ಅಂತ ಮಾಡಿದ್ದೆ, ಅದು ನನಗೆ ಇಷ್ಟು ಲಕ್ಷ ಬಂತು, ಇವಾಗ ಅಷ್ಟು ಲಕ್ಷ ಬಂತು. ನಾನು ನಿಜ ಹೇಳಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಒಂದು ಅರ್ನ್ ಆಗುತ್ತೆ ಅಂತಲೇ ನಾನು ಮಾಡ್ತಾಯಿರೋದು. ಯಾಕಂದರೆ ನಮಗೆ ಕಷ್ಟ ಇರೋದ್ರಿಂದ ಏನೋ ಒಂದು ಆಗುತ್ತೆ ನಮ್ಮ ಲೈಫಲ್ಲಿ, ಇದರಿಂದ ನಾವು ಉದ್ಧಾರ ಆಗ್ತೀವೇನೋ ಅನ್ನೋ ಥರ ನಾನು ಈ ಥರ ತಲೆಯಲ್ಲಿಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ನು ಸ್ಟಾರ್ಟ್ ಮಾಡಿರೋದು. ಬೇರೆಯವರೆಲ್ಲ ಹೇಳ್ತಾರೆ ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೆ, ಟೈಮ್ ಪಾಸ್ಗೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಮಗೆ ಇವಾಗ ಲಕ್ಷ ಆಗ್ತಾಯಿದೆ ಅಂತ. ನಾನು ಅದನ್ನು ತಲೆಯಲ್ಲಿಟ್ಕೊಂಡೆ, ಅಂದರೆ ಅರ್ನ್ ಮಾಡಬೇಕು ಅಂತ ತಲೆಯಲ್ಲಿಟ್ಕೊಂಡೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಓಕೆನಾ? ಮತ್ತು ತುಂಬ ಜನಕ್ಕೆ ಏನಿರುತ್ತೆ ಅಂತಂದರೆ ಮನೇಲಿ ಇಟ್ಕೊಂಡೆ ಏನಾದರೂ ಮಾಡಬೇಕು, ಫ್ಯಾಮ್ಲಿಗೆ ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ. ಸೊ ಅಂಥವರು ನೀವು ಫ್ಯಾಮ್ಲಿಗೆ ಹೆಲ್ಪ್ ಮಾಡ್ಬೋದು. ನೀವು ಮನೆಯಿಂದನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ನಿಜ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳು ವೀಡಿಯೋ ತುಂಬ ಬೇಗ ವೈರಲ್ ಆಗುತ್ತೆ. ಟ್ರಸ್ಟ್ ಮೀ, ತುಂಬ ಬೇಗ ಅಂದರೆ ಎಷ್ಟೋ ಜನ ನೋಡಿದ್ದೀನಿ, ಮಕ್ಕಳ ವೀಡಿಯೋ ಏನಾದರೂ ನೀವು ಸುಮ್ಮನೆ ಅವರೇನೋ ಹೇಳ್ತಾ ಇರೋದು, ಅವರೇನೋ ಡಾನ್ಸ್ ಮಾಡ್ತಾ ಇರೋದು, ಅವು ಒಂದು ಪರ್ಫೆಕ್ಟ್ 100% ಕೊಡಬೇಕು ಅಂತ ಏನಿಲ್ಲ. ನೀವು ಟೈಟಲ್ಲು ಥಂಬ್ನೇಲೆಲ್ಲ ನೀಟಾಗಿ ಹಾಕಿದ್ರೆ ಒಂದು ವೈರಲ್ ಒಂದು ಸಾರಿ ಕ್ಲಿಕ್ ಆಗೋವರೆಗೂ ಕ್ಲಿಕ್ ಆಯಿತು ಅಂದರೆ ನಿಜ, ಟ್ರಸ್ಟ್ ಮೀ, ಒಂದು ಎವರ್ ಗ್ರೀನ್ ಬಿಸ್ನೆಸ್ ಅಂತಂದರೆ ಯೂಟ್ಯೂಬ್. ಅದು ಮನೇಲಿ ಕೂತ್ಕೊಂಡು ನೀವು ಹೊರಗಡೆ ಹೋದ್ರೂ ನಿಮ್ಗೆ ಅಷ್ಟೇ ಕಷ್ಟ ಇರುತ್ತೆ. ಓಕೆನಾ? ನೀವು ಎಷ್ಟು ನಿಮಗೆ ಸೋಷಲ್ ಮೀಡಿಯಾ ಅಂತಂದ್ರೇ ಎಲ್ರಿಗೂ ಮೈಂಡ್ಸೆಟ್ ಏನಿದೆ ಅಂತಂದರೆ ಚೆನ್ನಾಗಿರಲ್ಲ, ಟ್ರೋಲ್ ಮಾಡ್ತಾರೆ, ಅನ್ಸೇಫು ಅಂತ ಅಂದ್ಕೊತಾರೆ. ಹೊರಗಡೆ ಹೋದರೆ ನೀವು ಸೇಫ್ ಇರ್ತೀರಾ? ಮನೇಲಿ ಇಟ್ಕೊಂಡು ಕೆಲಸ ಮಾಡೋದು ಅದು ಸೇಫ್ ಅಲ್ವಾ? ಓಕೆ ಅಲ್ವಾ? ಇದು ನಾವು ಮನೆಯಲ್ಲಿ ಮಕ್ಕಳು ನೋಡಿಕೊಂಡು, ಫ್ಯಾಮ್ಲಿ ನೋಡಿಕೊಂಡು, ಗಂಡನ ನೋಡಿಕೊಂಡು, ಇಲ್ಲ ನೀವು ಅನ್ಮ್ಯಾರಿಡ್ ಇದ್ದರೆ ಪೇರೆಂಟ್ಸ್ನ ನೋಡಿಕೊಂಡು ಇರೋ ಬಿಸ್ನೆಸ್ ಒಳ್ಳೆಯದಾ, ಅಥವಾ ಹೊರಗಡೆ ಹೋಗಿ ನಾವು ಮನೆಗೆ ಬರ್ತೀವೋ ಇಲ್ವೋ ಅದೇ ನಮಗೆ ಇದು ಇರಲ್ಲ. ಓಕೆ ಅಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು ಬೆಸ್ಟ್ ಸೊಲ್ಯೂಷನು ಎವರ್ ಗ್ರೀನ್ ಬಿಸ್ನೆಸ್ಸು. ಏನು ಮಾತಾಡ್ತಾಳೆ ಇವಳಿಗೆ ತಿಳಿಯಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ಇದು ಒಂದು ಬೆಸ್ಟ್ ಸಜೆಷನ್ ನಿಮಗೆ. ಯಾರೇನಾದರೂ ನೀವು ಹಿಂದಿ ಯೂಟ್ಯೂಬರ್ಸ್ ಅಲ್ಲಿ ನೋಡಿ, ಯಾರು ನೋಡಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಒಂದು 5-6 ತಿಂಗಳಲ್ಲೇ ಇವಾಗ ಚಾನಲ್ ಎಲ್ಲ ಮೊನಿಟೈಸ್. ಮೊದಲಿನ ಥರ 1.5 ವರ್ಷ ಎಲ್ಲ ವೇಟ್ ಮಾಡೋ ಹಾಗಿಲ್ಲ ನೀವು. ಇವಾಗ ಒಂದು 6 ತಿಂಗಳಲ್ಲೇ ಚಾನಲ್ ಮೊನಿಟೈಸ್ ಆಗ್ತಾಯಿದೆ. ಅವ್ರಿಗೆ 7ನೇ-8ನೇ ತಿಂಗಳಿಗೆ ಅರ್ನ್ ಆಗೋದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನಗೆ ಶಾಕು ನೋಡಿ, ಹಿಂದಿ ಯೂಟ್ಯೂಬರ್ಸಲ್ಲಿ ಅಷ್ಟೊಂದು ಜನ ಮೇಲೆ ಬರ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಅವ್ರಿಗೇನು ಬರದೇ ಇರೋರು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಇದನ್ನು ಒಂದು ಮೈಂಡ್ಸೆಟ್ ತಲೆಯಲ್ಲಿ ಇಟ್ಕೊಂಡು ನಿಜ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ವರ್ಕ್ ಫ್ರಮ್ ಹೋಮ್ ಅಂತ ಅಂದ್ಕೊಳ್ಳಿ, ನಿಮ್ಮದು ಟೈಮಿಂಗ್ಸೇ ಇಲ್ಲ, ನೀವು ಯಾವಾಗ ಬೇಕಾದರೂ ಇದನ್ನು ಮಾಡ್ಬೋದು. ಓಕೆನಾ? ನೀವು ಇಲ್ಲ ನಮಗೆ ಮಧ್ಯಾಹ್ನ ಫ್ರೀ ಇದ್ದಾಗ ಮಧ್ಯಾಹ್ನ ಮಾಡಿ, ಇಲ್ಲ ನೀವು ಆರಾಮಾಗಿ ರೆಸ್ಟ್ ಮಾಡಿ ಎದ್ದು ಮಧ್ಯಾಹ್ನ ರೆಸ್ಟ್ ಮಾಡಿ ಎದ್ದು ಮಾಡಿ. ಓಕೆನಾ? ಜಸ್ಟ್ 1-2 ಮಿನಿಟ್ಸ್ ಕ್ಲಿಪ್ ಆ್ಯಡ್ ಮಾಡೋದು, ವಿಡಿಯೋ ಆಯ್ತು. ಅದು ಜಸ್ಟ್ ಒಂದು ಚೆನ್ನಾಗಿ ಥಂಬ್ನೇಲು, ಟೈಟಲ್, 1 ಅವರ್ ಕೆಲಸ ಇರುತ್ತೆ, ಅದು ಅಷ್ಟೇ. ಒಬ್ಬೊಬ್ರು ಹೇಳ್ತಾರೆ ನಮಗೆ ಟೈಟಲ್ ಥಂಬ್ನೇಲ್ ರೆಡಿ ಮಾಡೋಕ್ಕೆ ನಮಗೆ ಒಂದು 3 ಅವರ್ ಬೇಕಾಗುತ್ತೆ. ಹಾಗೆ ಏನೂ ಇಲ್ಲ, ಸುಮ್ಮನೆ ಹೆದರ್ಸೋ ಕೆಲಸ ಅದೆಲ್ಲ. ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಟೈಟಲ್ ಮತ್ತು ಥಂಬ್ನೇಲ್ ರೆಡಿ ಆಗುತ್ತೆ. ಒಂದು 15-20 ಮಿನಿಟ್ಸ್ ಅಷ್ಟೇ, ಹಾಫ್ ಆನ್ ಅವರ್ ಆಗಲ್ಲ. ನಾನು ಎಷ್ಟೋ ಸಾರಿ ನೋಡಿದ್ದೀನಿ, 15-20 ಮಿನಿಟ್ಸ್ ಅಷ್ಟೇ ಥಂಬ್ನೇಲ್ ರೆಡಿ ಮಾಡೋಕ್ಕೆ. ಸುಮ್ಮನೆ ಜನಗಳನ್ನ ಹೆದರ್ಸೋದೇ ಕೆಲಸ. ಅವ್ರಿಗೆ ವ್ಯೂಸ್ ಬೇಕು, ನಾವು ಹುಚ್ಚಾಗಿಬಿಡ್ತೀವಿ ಅಷ್ಟೇ. ಬಟ್ ಒಂದು ಟ್ರಸ್ಟ್ ಮೀ, ನನ್ನನ್ನು ನಂಬಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ನಿಜ ಎವರ್ ಗ್ರೀನ್ ಬಿಸ್ನೆಸ್ಸು. ಎವರ್ ಗ್ರೀನ್ ಬಿಸ್ನೆಸ್ ಅಂದರೆ ಎವರ್ ಗ್ರೀನ್ ಬಿಸ್ನೆಸ್ಸು. ಓಕೆನಾ? ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ, ಮತ್ತೆ ಹೊಸ ಗುಡ್ ನ್ಯೂಸ್ಗಳೊಂದಿಗೆ ಮತ್ತೆ ಸಿಗ್ತೀನಿ ನಿಮ್ಮೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.